ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ರಾಜ ಮಹಾಭಿಷ ಮತ್ತು ಗಂಗೆಗೆ ಬ್ರಹ್ಮದೇವರ ಶಾಪ, ಮಹಾಭಿಷನು ಶಂತನು ರೂಪದಲ್ಲಿ ಹುಟ್ಟಿದುದು, ಶಂತನುವಿನ ರಾಜ್ಯ ಪಟ್ಟಾಭಿಷೇಕ, ಶಂತನುವಿನೊಂದಿಗೆ ಗಂಗೆಯ ವಿವಾಹ ಮತ್ತು ವಸುಗಳು ಆಕೆಯ ಪುತ್ರರಾಗಿ ಹುಟ್ಟುವುದು, ಅವರನ್ನು ಗಂಗೆಯಲ್ಲಿ ತೇಲಿಬಿಡುವುದು ಹಾಗೂ ಭೀಷ್ಮನು ಹುಟ್ಟಿದ ಬಳಿಕ ಗಂಗೆಯು ಹೊರಟು ಹೋಗುವ ಕಥಾಭಾಗಕ್ಕೆ ಸ್ವಾಗತ. ಋಷಿಗಳು ಕೇಳುತ್ತಾರೆ, ಪುಣ್ಯಾತ್ಮರಾದ ಸೂತರೆ, ಮಹಾ ತೇಜಸ್ವಿ ವ್ಯಾಸರ ಹಾಗೂ ಸತ್ಯವತಿಯ ಜನ್ಮದ ಕಥೆಯನ್ನು ನೀವು ವರ್ಣಿಸಿದಿರಿ. ಹೀಗಿದ್ದರೂ ನಮ್ಮ ಪ್ರಶ್ನೆ ಬಾಕಿಯೇ ಉಳಿದಿದೆ. ವ್ಯಾಸರ ತಾಯಿ ಕಲ್ಯಾಣಿ ಸತ್ಯವತಿಯು ಮಹಾಧರ್ಮಜ್ಞ ಶಂತನು ರಾಜನಿಗೆ ಹೇಗೆ ದೊರಕಿದಳು? ಸತ್ಯವತಿಯು ನಿಷಾದನ ಮಗಳಾಗಿದ್ದಳು. ವೇಷಭೂಷಣಗಳಿಂದಲೂ ಅವಳು ಚೆನ್ನಾಗಿರಲಿಲ್ಲ. ಹಾಗಿರುವಾಗ ಪುರುವಂಶಿ ಧರ್ಮಾತ್ಮ ರಾಜ ಶಂತನು ಆಕೆಯನ್ನು ಹೇಗೆ ಸ್ವೀಕರಿಸಿದನು? ರಾಜ ಶಂತನುವಿನ ಮೊದಲ ಪತ್ನಿ ಯಾರಾಗಿದ್ದಳು? ಆಕೆಯಿಂದ ಬುದ್ಧಿವಂತ ಭೀಷ್ಮರ ಜನ್ಮವಾಗಿತ್ತು ಹಾಗೂ ಭೀಷ್ಮರು ವಸುವಿನ ಅಂಶರೆಂದು ಏಕೆ ಹೇಳುತ್ತಾರೆ? ಇದನ್ನು ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರೇ, ಭೀಷ್ಮರು ಅಪಾರ ತೇಜಸ್ವಿಯಾಗಿದ್ದರೆಂದು ನೀವು ಹೇಳಿರುವಿರಿ. ಅವರು ಸತ್ಯವತಿಯ ಶೂರಪುತ್ರ ಚಿತ್ರಾಂಗದನನ್ನು ರಾಜಸಿಂಹಾಸನದಲ್ಲಿ ಅಭಿಷೇಕ ಮಾಡಿದ್ದರು. ಚಿತ್ರಾಂಗದನು ಸತ್ತು ಹೋದಾಗ ಅವರು ಅವನ ತಮ್ಮ ವಿಚಿತ್ರವೀರ್ಯನನ್ನು ರಾಜನನ್ನಾಗಿಸಿದರು. ರಾಜ ಶಂತನುವಿಗೆ ಭೀಷ್ಮರು ಹಿರಿಯ ಮಗನಾಗಿದ್ದರು. ಭೀಷ್ಮರು ಧಾರ್ಮಿಕ ವಿಚಾರವುಳ್ಳವರು, ಬಹಳ ಸುಂದರರು ಆಗಿದ್ದರು. ಅವರು ಇರುವಾಗ ಹಿರಿಯ ಮಗನು ಸಿಂಹಾಸನಕ್ಕೆ ಹೇಗೆ ಅಧಿಕಾರಿಯಾದನು? ರಾಜನೇನು ತಿಳಿಯದ ಪುರುಷನಾಗಿರಲಿಲ್ಲ. ವಿಚಿತ್ರವೀರ್ಯನ ಮೃತ್ಯುವಾದ ಬಳಿಕ ಅತ್ಯಂತ ಶೋಕಾಕುಲನಾಗಿ ಸತ್ಯವತಿಯು ಸೊಸೆಯರಿಂದ ಇಬ್ಬರು ಗೋಲಕ ಪುತ್ರರನ್ನು ಏಕೆ ಪಡೆದಳು? ಆ ಕಲ್ಯಾಣಿಯು ಭೀಷ್ಮರಿಗೆ ರಾಜಸಿಂಹಾಸನವನ್ನು ಏಕೆ ಒಪ್ಪಿಸಲಿಲ್ಲ? ವೀರನಾದ ಭೀಷ್ಮರು ವಿವಾಹವಾಗದಿರುವ ಕಾರಣವೇನು? ಮಹಾನುಭಾವರೇ, ನೀವು ವ್ಯಾಸರ ಬುದ್ಧಿವಂತ ಶಿಷ್ಯರಾಗಿರುವಿರಿ. ನಮ್ಮ ಸಂದೇಹವನ್ನು ದೂರ ಮಾಡುವುದು ನಿಮಗೇನು ದೊಡ್ಡ ಮಾತಲ್ಲ. ನಾವೆಲ್ಲರೂ ಇತರ ಎಲ್ಲ ಕಾರ್ಯಗಳನ್ನು ಬಿಟ್ಟು ಕೇಳುವ ಇಚ್ಛೆಯಿಂದಲೇ ಈ ಧರ್ಮ ಕ್ಷೇತ್ರದಲ್ಲಿ ಉಪಸ್ಥಿತರಾಗಿರುವೆವು. ಸೂತ ಪುರಾಣಿಕರು ಹೇಳುತ್ತಾರೆ, ಇಕ್ಷ್ವಾಕು ವಂಶದಲ್ಲಿ ಉತ್ಪನ್ನನಾದ ಓರ್ವ ಮಹಾಭಿಷನೆಂಬ ರಾಜನು ವಿಖ್ಯಾತನಾಗಿ ಹೋಗಿದ್ದನು. ಅವನು ಸತ್ಯವಾದಿಯು, ಧರ್ಮಾತ್ಮನು, ಚಕ್ರವರ್ತಿ ನರೇಶನು ಆಗಿದ್ದನು. ಅವನು 1,000 ಅಶ್ವಮೇಧ, 100 ವಾಜಪೇಯ ಯಜ್ಞಗಳನ್ನು ಮಾಡಿ ದೇವೇಂದ್ರನನ್ನು ಪ್ರಸನ್ನಗೊಳಿಸಿದ್ದನು. ಅದರ ಫಲವಾಗಿ ಅವನು ಸ್ವರ್ಗದ ಅಧಿಕಾರಿಯಾದನು. ಒಮ್ಮೆ ಮಹಾಭಿಷ ರಾಜನು ಬ್ರಹ್ಮದೇವರ ಭವನಕ್ಕೆ ಹೋದನು. ಪ್ರಜಾಪತಿ ಬ್ರಹ್ಮದೇವರ ಸೇವೆಯಲ್ಲಿ ದೇವತೆಗಳೆಲ್ಲರೂ ಅಲ್ಲಿಗೆ ಆಗಮಿಸಿದ್ದರು. ಲೋಕಪಿತಾಮಹನ ಸೇವೆಗಾಗಿ ಮಹಾನದಿ ದೇವಿ ಗಂಗೆಯು ಅಲ್ಲಿ ಉಪಸ್ಥಿತಳಿದ್ದಳು. ಬಹಳ ವೇಗದಿಂದ ಗಾಳಿಯು ಬೀಸಿತು. ಅದರಿಂದ ಗಂಗೆಯ ಬಟ್ಟೆಯು ಅಸ್ತವ್ಯಸ್ತವಾಯಿತು. ಕುಳಿತಿರುವ ದೇವತೆಗಳೆಲ್ಲರೂ ಗಂಗೆಯ ಕಡೆ ನೋಡದೆ ತಲೆ ತಗ್ಗಿಸಿದರು. ಆದರೆ ಮಹಾಭಿಷ ರಾಜನು ನಿರ್ಭಯನಾಗಿ ಅವಳ ಕಡೆಗೆ ನೋಡುತ್ತಿದ್ದನು. ಬುದ್ಧಿವಂತಳಾದ ಗಂಗೆಯು ಆ ನೃಪತಿಯ ಕಡೆಗೆ ಕಣ್ಣು ಹಾಯಿಸಿದಳು. ಇಬ್ಬರು ಪ್ರೇಮಪಾಶದಲ್ಲಿ ಬಂಧಿತರಾದರು. ಅವರನ್ನು ನೋಡಿ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಅವರು ಶಾಪ ಕೊಟ್ಟರು. ಎಲೈ ರಾಜನೇ, ನೀನು ಮರ್ತ್ಯ ಲೋಕದಲ್ಲಿ ಹುಟ್ಟು. ಅಲ್ಲಿ ನೀನು ಬಹಳ ಪುಣ್ಯ ಮಾಡಿದುದರ ಫಲದಿಂದ ಪುನಃ ನಿನಗೆ ಸ್ವರ್ಗದಲ್ಲಿ ಇರಲು ಅನುಕೂಲವಾಗಬಹುದು. ರಾಜನ ಕಡೆಗೆ ಪ್ರೇಮಪೂರ್ವಕ ನೋಡುತ್ತಾ ಇದ್ದ ಕಾರಣ ಗಂಗೆಗೂ ಬ್ರಹ್ಮದೇವರು ಹಾಗೆಯೇ ಶಪಿಸಿದರು. ಆಗ ಅವರಿಬ್ಬರು ಬೇಸರಗೊಂಡು ಬ್ರಹ್ಮಲೋಕದಿಂದ ಹೊರಟರು. ಆಗ ಮಹಾಭಿಷನು ಮರ್ತ್ಯಲೋಕದ ಧರ್ಮಾತ್ಮ ರಾಜರ ವಿಚಾರದಲ್ಲಿ ವಿಚಾರ ಮಾಡಿದನು. ಕೊನೆಗೆ ಪುರುವಂಶಿ ಪ್ರತೀಪರಾಜನ ಮನೆಯಲ್ಲಿ ಹುಟ್ಟುವ ಮಾತು ಅವನಿಗೆ ತೋಚಿತು. ಇದೇ ಸಮಯದಲ್ಲಿ 8 ವಸುಗಳು ಪತ್ನಿಯರೊಂದಿಗೆ ವಸಿಷ್ಠರ ಆಶ್ರಮಕ್ಕೆ ಬಂದಿದ್ದರು. ಅವರಲ್ಲಿ ಇಚ್ಛಾನುಸಾರ ಭೋಗ ವಿಲಾಸಗಳನ್ನು ಮಾಡುವ ಅನುಕೂಲತೆ ಇತ್ತು. ಪೃಥುವೆ ಆದಿ 8 ವಸುಗಳಿದ್ದರು. ಅವರಲ್ಲಿ ದ್ಯೌ ಹೆಸರಿನ ಓರ್ವ ವಸು ಪ್ರಧಾನನಾಗಿದ್ದನು. ಅಲ್ಲಿ ದ್ಯೌ ವಸುವಿನ ಪತ್ನಿಯು ನಂದಿನಿ ಗೋವನ್ನು ನೋಡಿದಳು. ನೋಡಿ ಆಕೆಯು ತನ್ನ ಪತಿ ದ್ಯೌವಿನ ಬಳಿ ಕೇಳಿದಳು, ಈ ಉತ್ತಮ ಕಾಮಧೇನು ಗೋವು ಯಾರದು?
ಆಗ ದ್ಯೌ ಉತ್ತರಿಸಿದನು, ಸುಂದರಿ, ಈ ಉತ್ತಮ ಗೋವು ವಸಿಷ್ಠರದ್ದಾಗಿದೆ. ಸ್ತ್ರೀ ಅಥವಾ ಪುರುಷರಿರಲಿ, ಯಾರಿಗಾದರೂ ಈ ಹಸುವಿನ ಹಾಲನ್ನು ಕುಡಿಯುವ ಅವಕಾಶ ಸಿಕ್ಕಿದರೆ ಅವನು ನಿಶ್ಚಯವಾಗಿಯೂ 10,000 ವರ್ಷಗಳವರೆಗೆ ಬದುಕಬಲ್ಲನು ಮತ್ತು ಅವನ ತಾರುಣ್ಯ ಸದಾ ಸ್ಥಿರವಾಗಿರುತ್ತದೆ. ಇದನ್ನು ಕೇಳಿದ ದ್ಯೌವಿನ ಸುಂದರ ಪತ್ನಿಯು ಹೇಳಿದಳು, ನನ್ನ ಸಖಿಯೋರ್ವಳು ಮರ್ತ್ಯ ಲೋಕದಲ್ಲಿ ಇದ್ದಾಳೆ. ಅವಳು ಉಶೀನರ ರಾಜನ ಪುತ್ರಿಯಾಗಿರುವಳು. ಅವಳು ಅನುಪಮ ಸುಂದರಿಯಾಗಿದ್ದಾಳೆ. ಸ್ವಾಮಿ, ನೀನು ಆ ನನ್ನ ಸಖಿಗಾಗಿ ಈ ಪುಣ್ಯಮಯಿ ಹಾಗೂ ಇಚ್ಛಾನುಸಾರ ಹಾಲನ್ನು ಕೊಡುವ ನಂದಿನಿ ಗೋವನ್ನು ಕರುವಿನ ಸಹಿತ ನಮ್ಮ ಉತ್ತಮ ಆಶ್ರಮಕ್ಕೆ ಕೊಂಡು ಹೋಗಿರಿ. ನನ್ನ ಸಖಿಯು ಈ ಹಸುವಿನ ಹಾಲನ್ನು ಕುಡಿಯುವ ತನಕ ಅದು ಅಲ್ಲೇ ಇರಲಿ. ಹೀಗಾದರೆ ಆ ಸಖಿಯು ಮಾನವ ಸಮಾಜದಲ್ಲಿ ಪ್ರಥಮ ದರ್ಜೆಯವಳಾಗಿ ಇರುವಳು. ಆಕೆ ಮುದಿತನ, ರೋಗ ಇವನ್ನು ಎದುರಿಸಲು ಬೇಕಾಗುವುದಿಲ್ಲ. ಯೌವಿನ ಮನಸ್ಸಿನಲ್ಲಿ ಪಾಪ ಭಾವನೆ ಇಲ್ಲದಿದ್ದರೂ ಪತ್ನಿಯ ಮಾತನ್ನು ಕೇಳಿ ಅವನು ಮನೋನಿಗ್ರಹಿ ಮುನಿವರಿಯ ವಸಿಷ್ಠರನ್ನು ಅವಮಾನಗೊಳಿಸಿ ಆ ನಂದಿನಿ ಗೋವನ್ನು ಕದ್ದುಕೊಂಡನು. ಆ ಕಾರ್ಯದಲ್ಲಿ ಪೃಥ್ವಿ ಆದಿ ಎಲ್ಲ ವಸುಗಳು ಸಹಾಯಕರಾಗಿದ್ದರು. ನಂದಿನಿಯ ಅಪಹರಣವಾದ ಬಳಿಕ ಮಹಾತಪಸ್ವಿ ವಸಿಷ್ಠರು ಫಲಮೂಲಗಳನ್ನು ಎತ್ತಿಕೊಂಡು ತನ್ನ ಆಶ್ರಮಕ್ಕೆ ಬಂದರು. ಬರುತ್ತಲೇ ಅವರ ದೃಷ್ಟಿ ಗೋವಿನ ಕಡೆಗೆ ಹೋಯಿತು. ಅವರಿಗೆ ಆಶ್ರಮದಲ್ಲಿ ಗೋವು ಮತ್ತು ಕರು ಕಂಡು ಬರಲಿಲ್ಲ. ಆ ತೇಜಸ್ವಿ ಮುನಿಗಳು ಗುಹೆಗಳಲ್ಲಿ, ವನಗಳಲ್ಲಿ ಆ ಗೋವನ್ನು ಹುಡುಕತೊಡಗಿದರು. ಎಲ್ಲಿಯೂ ಗೋವು ಸಿಗದಿದ್ದಾಗ ಅವರು ಧ್ಯಾನದಲ್ಲಿ ನೋಡಿದಾಗ ವಸುಗಣಗಳು ಅವರನ್ನು ಅಪಮಾನ ಮಾಡಿ ಗೋವನ್ನು ಕದ್ದಿರುವರು ಎಂದು ತಿಳಿಯಿತು. ಆಗ ಅವರು ನುಡಿದರು, ಈ ಅಪರಾಧಕ್ಕಾಗಿ ಆ ಎಲ್ಲ ವಸುಗಳು ಮನುಷ್ಯ ಯೋನಿಯಲ್ಲಿ ಹುಟ್ಟಬೇಕಾಗುವುದು. ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಹೀಗೆ ವಸಿಷ್ಠರು ವಸುಗಳಿಗೆ ಶಾಪವನ್ನಿತ್ತರು. ಇದನ್ನು ಕೇಳಿ ವಸುಗಳ ಮನಸ್ಸು ಖಿನ್ನವಾಯಿತು. ನಮಗೆ ಶಾಪ ಬಂದಿದೆ ಎಂದು ತಿಳಿದು ಅವರು ಋಷಿಗಳ ಬಳಿಗೆ ಬಂದು ಮುನಿಯನ್ನು ಪ್ರಸನ್ನಗೊಳಿಸಿ ಅವರಿಗೆ ಶರಣಾದರು. ದಯನೀಯರಾಗಿ ಎದುರಿಗೆ ನಿಂತಿದ್ದ ವಸುಗಳನ್ನು ನೋಡಿ ವಸಿಷ್ಠರು ಹೇಳಿದರು, ನೀವೆಲ್ಲರೂ 1 ವರ್ಷದ ಬಳಿಕ ಶಾಪದಿಂದ ಬಿಡುಗಡೆ ಹೊಂದುವಿರಿ. ಆದರೆ ನನ್ನ ಪ್ರಿಯ ನಂದಿನಿಯನ್ನು ಅಪಹರಿಸಿದ ದ್ಯೌ ಎಂಬ ವಸುವು ಬಹಳ ದಿನಗಳವರೆಗೆ ಮನುಷ್ಯನಾಗಿ ಇರಬೇಕಾಗುವುದು. ಶಾಪಗ್ರಸ್ತರಾದ ವಸುಗಳು ನದಿಯಲ್ಲಿ ಶ್ರೇಷ್ಠಳಾದ ಗಂಗೆಯನ್ನು ದಾರಿಯಲ್ಲಿ ನೋಡಿದರು. ಶಾಪದ ಕಾರಣ ಗಂಗೆಯ ಮನಸ್ಸು ಅತ್ಯಂತ ಉದಾಸವಾಗಿತ್ತು. ವಸುಗಳು ನಮ್ರರಾಗಿ ಆಕೆಯಲ್ಲಿ, ದೇವಿ, ಅಮೃತ ಭೋಜಿ ದೇವತೆಗಳಾದ ನಾವು ಮರ್ತ್ಯದಲ್ಲಿ ಹೇಗೆ ಹುಟ್ಟುವುದು? ನಮಗೆ ಮನುಷ್ಯರ ಉದರದಲ್ಲಿ ಹುಟ್ಟುವುದೇ ದೊಡ್ಡ ಚಿಂತೆಯಾಗಿದೆ. ಆದ್ದರಿಂದ ನದಿಗಳಲ್ಲಿ ಸುಪ್ರಸಿದ್ಧ ಗಂಗೆಯೇ, ನೀನೇ ಮನುಷ್ಯಳಾಗಿ ನಮ್ಮ ತಾಯಿಯಾಗುವ ಕೃಪೆ ಮಾಡಬೇಕು. ಕಲ್ಯಾಣಿ, ಶಂತನು ಹೆಸರಿನಿಂದ ಪ್ರಸಿದ್ಧನಾದ ರಾಜರ್ಷಿಯನ್ನು ನೀನು ಪತಿಯನ್ನಾಗಿಸಿಕೊ. ಮತ್ತೆ ನಾವು ಹುಟ್ಟಿದಾಕ್ಷಣ ನಮ್ಮನ್ನು ನೀನು ನೀರಿಗೆ ಎಸೆದು ಬಿಡು ಎಂದು ಹೇಳಿದರು. ಗಂಗೆಯು ಇದಕ್ಕೆ ಒಪ್ಪಿದಳು. ಬಳಿಕ ವಸುಗಣಗಳೆಲ್ಲರೂ ತಮ್ಮ ಲೋಕಗಳಿಗೆ ಹೋದರು. ದೇವಿ ಗಂಗೆಯು ಅಲ್ಲಿಂದ ಹೊರಟಳು. ಆಕೆಯ ಮನಸ್ಸಿನಲ್ಲಿ ಪದೇ ಪದೇ ಇದೇ ವಿಚಾರ ಏಳುತ್ತಿತ್ತು. ಅದೇ ಸಮಯದಲ್ಲಿ ರಾಜ ಮಹಾಭಿಷನು ಪ್ರತೀಪನಲ್ಲಿ ಪುತ್ರನಾಗಿ ಹುಟ್ಟಿದನು. ಅವನಿಗೆ ಶಂತನು ಎಂಬ ಹೆಸರಿಡಲಾಯಿತು. ಅವನಿಗೆ ರಾಜರ್ಷಿಯ ಪದವಿ ದೊರೆಯಿತು. ಅವನು ಧರ್ಮಾತ್ಮನು, ಸತ್ಯ ಪ್ರತಿಜ್ಞನೂ ಆಗಿದ್ದನು. ರಾಜ ಪ್ರತೀಪನು ಅಮಿತ ತೇಜಸ್ವಿ ಸೂರ್ಯನನ್ನು ಸ್ತುತಿಸಿದಾಗ ಅವರಿಗೆ ಫಲಸ್ವರೂಪವಾಗಿ ಓರ್ವ ಕನ್ಯೆಯು ನೀರಿನಿಂದ ಮೇಲೆದ್ದು ಬಂದು ವರನ ಪ್ರತೀಕ್ಷೆಯಲ್ಲಿದ್ದ ಆ ಸುಂದರಿಯು ಪ್ರತೀಪನ ಪವಿತ್ರ ಫಲ ತೊಡೆಯಲ್ಲಿ ಕುಳಿತು ಬಿಟ್ಟಳು. ಆ ತೊಡೆಯು ತೇಗಿನ ಮರದಂತೆ ಇತ್ತು. ಆಗ ಪ್ರತೀಪರಾಜನು ತೊಡೆಯಲ್ಲಿ ಬಂದು ಕುಳಿತ ಕನ್ಯೆಯನ್ನು ಕೇಳಿದನು, ಕಲ್ಯಾಣಿ, ನೀನು ಕೇಳದೆಯೇ ನನ್ನ ಬಲ ತೊಡೆಯಲ್ಲಿ ಬಂದು ಕುಳಿತಿರುವೆ. ನಿನಗೆ ಏನಿಚ್ಛೆಗಿದೆ? ಆಕೆಯು ಹೇಳಿದಳು, ರಾಜೇಂದ್ರನೇ, ನೀವು ಕುರುವಂಶದ ಓರ್ವ ಮಹಾಪುರುಷರಾಗಿರುವಿರಿ. ನಾನು ನಿಮ್ಮನ್ನು ಪತಿಯಾಗಿಸಿಕೊಳ್ಳಲು ಇಚ್ಛಿಸುತ್ತೇನೆ. ಆದ್ದರಿಂದ ನಾನು ನಿಮ್ಮ ತೊಡೆಯಲ್ಲಿ ಕುಳಿತಿರುವೆನು. ನೀವು ನನ್ನ ಸೇವೆಯನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು. ಆಗ ಆ ನವಯುವತಿ ಸುಂದರ ಕನ್ಯೆಯಲ್ಲಿ ಪ್ರತೀಪನು ಹೇಳಿದನು, ಪತಿಯ ಅಭಿಲಾಷೆಯುಳ್ಳ ಪರಸ್ತ್ರೀಯೊಂದಿಗೆ ಕಾಮಕ್ಕೆ ವಶನಾಗಿ ನಾನು ಸಂಗ ಮಾಡಲಾರೆನು. ಭಾಮಿನಿ, ತನ್ನ ಕನ್ಯೆಯರಿಗೆ ಮತ್ತು ಸೊಸೆಯರಿಗೆ ಈ ಸ್ಥಾನವು ನಿಶ್ಚಿತವಾಗಿದೆ ಎಂಬುದನ್ನು ತಿಳಿ. ಏಕೆಂದರೆ ಬಲತೊಡೆಯ ಮೇಲೆ ಕೂರುವ ಸ್ಥಾನವು
ಕೇವಲ ಪುತ್ರಿಯರಿಗೆ ಹಾಗೂ ಸೊಸೆಯರಿಗೆ ಮಾತ್ರವೇ. ಆದ್ದರಿಂದ ಕಲ್ಯಾಣಿ, ನೀನು ನನಗೆ ಸೊಸೆಯಾಗು. ನಿನ್ನ ಪುಣ್ಯದ ಪ್ರಭಾವದಿಂದ ನನಗೆ ಇಚ್ಛಿತ ಪುತ್ರನಾಗುವನು. ಇದು ಖಂಡಿತವಾಗಿ ನಿಶ್ಚಿತವಾಗಿದೆ. ಆಗ ಸರಿ, ಹಾಗೆಯೇ ಆಗಲಿ ಎಂದು ಹೇಳಿ ಆ ದಿವ್ಯದರ್ಶಿನಿ ಕನ್ಯೆಯು ಅಲ್ಲಿಂದ ಹೊರಟು ಹೋದಳು. ಪ್ರತೀಪರಾಜನು ಕೂಡ ಆ ಸ್ತ್ರೀಯ ವಿಷಯದಲ್ಲಿಯೇ ವಿಚಾರ ಮಾಡುತ್ತಾ ಪುನಃ ಅರಮನೆಗೆ ಮರಳಿದನು. ಕೆಲ ದಿನಗಳಾದ ಬಳಿಕ ಪ್ರತೀಪರಾಜನಿಗೆ ಪುತ್ರನಾದನು. ಸಮಯಕ್ಕನುಸಾರ ರಾಜಕುಮಾರನು ತರುಣನಾದನು. ರಾಜನಿಗೆ ವನಕ್ಕೆ ಹೋಗುವ ಬಯಕೆ ಉಂಟಾದಾಗ ಪುತ್ರನಲ್ಲಿ ಹಿಂದಿನ ಸಮಾಚಾರವೆಲ್ಲ ತಿಳಿಸಿದನು. ಎಲ್ಲ ವೃತ್ತಾಂತವನ್ನು ತಿಳಿಸಿದ ಬಳಿಕ ರಾಜನು ಪುತ್ರನಿಗೆ ಹೇಳಿದನು, ಮಗನೇ, ಮನಸ್ಸನ್ನು ಮುಗ್ಧಗೊಳಿಸುವ ಆ ಸುಂದರಿಯು ವನದಲ್ಲಿ ನಿನ್ನ ಬಳಿಗೆ ಬಂದರೆ, ಆಕೆಯ ಮನಸ್ಸಿನಲ್ಲಿ ನಿನ್ನನ್ನು ಪತಿಯನ್ನಾಗಿಸಿಕೊಳ್ಳುವ ವಿಚಾರವಿದ್ದರೆ ನೀನು ಅವಳೊಂದಿಗೆ ಅವಶ್ಯವಾಗಿ ವಿವಾಹವಾಗು. ನನ್ನ ಅಪ್ಪಣೆಯನ್ನು ಮನ್ನಿಸಿ ನೀನು ಯಾರು ಎಂದು ಆಕೆಯನ್ನು ಕೇಳಬೇಡ. ಆಕೆಯನ್ನು ಧರ್ಮಪತ್ನಿಯನ್ನಾಗಿಸಿಕೊಂಡರೆ ನಿನ್ನ ಜೀವನ ಸುಖಮಯವಾಗುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಈ ಪ್ರಕಾರ ಪ್ರತೀಪರಾಜನು ಪುತ್ರನಿಗೆ ಅಪ್ಪಣೆಯನ್ನು ಮಾಡಿ ಸಂತೋಷವಾಗಿ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ಕಾಡಿಗೆ ಹೊರಟು ಹೋದನು. ಅಲ್ಲಿ ಅವನು ತಪಸ್ಸನ್ನು ಪ್ರಾರಂಭಿಸಿದನು. ಭಗವತಿ ಜಗದಂಬೆಯನ್ನು ಅವನು ಉಪಾಸಿಸಿದನು. ಅನಂತರ ಸಮಯಕ್ಕೆ ಸರಿಯಾಗಿ ಶರೀರವನ್ನು ತ್ಯಜಿಸಿದ ರಾಜನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಈಗ ಮಹಾ ತೇಜಸ್ವಿ ಶಂತನುವಿನ ಕೈಗೆ ರಾಜ್ಯಭಾರದ ಹೊಣೆ ಬಂತು. ಇಡೀ ಭೂಮಂಡಲಕ್ಕೆ ಏಕಛತ್ರ ಸಾಮ್ರಾಟನಾದನು. ಅವನ ಆಳ್ವಿಕೆಯಲ್ಲಿ ಧರ್ಮಪೂರ್ವಕ ಎಲ್ಲ ವ್ಯವಹಾರಗಳು ನಡೆಯುತ್ತಿದ್ದವು. ಅವನು ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುತ್ತಿದ್ದನು. ಸೂತ ಪುರಾಣಿಕರು ಹೇಳುತ್ತಾರೆ, ಪ್ರತೀಪನು ಸ್ವರ್ಗವಾಸಿಯಾದ ಬಳಿಕ ಸತ್ಯ ಪರಾಕ್ರಮಿ ರಾಜ ಶಂತನು ಒಮ್ಮೆ ಬೇಟೆಗಾಗಿ ಹೋದನು. ಅವನು ಗಂಗಾ ತೀರದಲ್ಲಿ ನಿಬಿಡವಾದ ಕಾಡಿನಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಿ ಅದ್ಭುತ ಆಭೂಷಣಗಳಿಂದ ಅಲಂಕೃತಳಾದ ಓರ್ವ ಸುಂದರ ಕನ್ಯೆಯು ಅವನಿಗೆ ಕಂಡು ಬಂದಳು. ಆಕೆಯನ್ನು ನೋಡಿ ಶಂತನುವಿಗೆ ಬಹಳ ಹರ್ಷವಾಯಿತು. ತಂದೆಯು ಹೇಳಿದ ಸ್ತ್ರೀಯು ಇವಳೇ ಇರಬೇಕು ಎಂದು ಯೋಚಿಸಿದನು. ಆ ಸ್ತ್ರೀಯು ಮತ್ತೊಂದು ಲಕ್ಷ್ಮಿಯು ಸಾಕಾರ ರೂಪದಿಂದ ವಿರಾಜಿಸುತ್ತಿರುವಳೋ ಎಂಬಂತೆ ಇದ್ದಳು. ಆಕೆಯ ಮುಖಾರವಿಂದದ ಕಡೆಗೆ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದನು. ಆದರೂ ನೋಡುವ ಆಸೆ ತೀರಲಿಲ್ಲ. ಪಾಪರಹಿತರಾದ ಶೌನಕರೇ, ಆಗ ಶಂತನು ಅತ್ಯಂತ ಉದ್ವಿಗ್ನನಾಗಿದ್ದನು. ಆ ಸುಂದರ ಕನ್ಯೆಯ ಮನಸ್ಸಿನಲ್ಲಿಯೂ ಇವನೇ ರಾಜ ಮಹಾಭಿಷನಾಗಿರುವನು ಎಂಬುದು ನಿಶ್ಚಯವಾಯಿತು. ಆದ್ದರಿಂದ ಅವಳು ಪ್ರೇಮದಿಂದ ಪುಳಕಿತಳಾದಳು. ಮತ್ತೆ ಅವಳು ಸ್ವಲ್ಪ ಮುಗುಳ್ನಗುತ್ತಾ ರಾಜನ ಎದುರಿಗೆ ಬಂದಳು. ಸುಂದರ ಕಣ್ಣುಳ್ಳ ಆ ಕನ್ಯೆಯನ್ನು ನೋಡಿ ರಾಜ ಶಂತನುವಿನ ಮನಸ್ಸು ಆನಂದ ಮಗ್ನವಾಯಿತು. ಅಮೃತಮಯ ವಾಣಿಯಿಂದ ಸಾಂತ್ವನೆ ನೀಡುತ್ತಾ ಮಧುರವಾದ ಮಾತನ್ನು ಆಡಲು ಪ್ರಾರಂಭಿಸಿದನು. ಸುಂದರಿಯೇ, ನೀನು ದೇವಿಯೋ, ಮನುಷ್ಯಳೋ, ಗಂಧರ್ವಿಯೋ, ಯಕ್ಷಿಣಿಯೋ, ನಾಗಕನ್ಯೆಯೋ ಅಥವಾ ಅಪ್ಸರೆಯೋ ಯಾರಾಗಿರುವೆ? ನಿನ್ನ ಮುಖವು ಬಹಳ ಮನೋಹರವಾಗಿ ಕಾಣುತ್ತಿದೆ. ಇರಲಿ ಸುಂದರಿಯೇ, ನೀನು ಯಾರೇ ಆಗಿರು, ಈಗ ನನ್ನ ಧರ್ಮಪತ್ನಿಯಾಗುವುದು ನಿನಗೆ ಉಚಿತವಾಗಿದೆ. ಸೂತ ಪುರಾಣಿಕರು ಹೇಳಿದರು, ಶಂತನು ರಾಜನಿಗೆ ಇವಳೇ ಗಂಗೆಯಾಗಿದ್ದಾಳೆಂಬುದು ನಿಶ್ಚಿತವಾಗಿ ತಿಳಿಯದಿದ್ದರೂ ಗಂಗೆಯು ತಿಳಿಯುತ್ತಿದ್ದಳು. ರಾಜ ಮಹಾಭಿಷನೇ ಈಗ ಶಂತನು ಆಗಿ ಹುಟ್ಟಿರುವನು ಎಂದು. ಆದ್ದರಿಂದ ಹಿಂದಿನ ಪ್ರೇಮ ಸಂಬಂಧವನ್ನು ನೆನೆದು ಗಂಗೆಯು ರಾಜನ ಮಾತನ್ನು ಒಪ್ಪಿಕೊಂಡು ನಗುತ್ತಾ ಇಂತೆಂದಳು, ಮಹಾರಾಜರೇ, ನೀವು ಪ್ರತೀಪರಾಜನ ಸತ್ಪುತ್ರರಾಗಿರುವಿರಿ. ನಾನು ನಿಮ್ಮನ್ನು ಚೆನ್ನಾಗಿ ಅರಿತಿದ್ದೇನೆ. ತನ್ನ ಸೌಭಾಗ್ಯದಿಂದ ಇಂತಹ ಸುಯೋಗ್ಯ ಪತಿಯು ದೊರೆತಾಗ ಅವನನ್ನು ವರಿಸದೆ ಯಾವ ಸುಂದರಿ ತಾನೇ ಇರಬಲ್ಲಳು? ಆದರೆ ನೃಪವರನೇ, ನೀವು ಪ್ರತಿಜ್ಞಾಬದ್ಧರಾಗಬೇಕು. ಆಗ ನಾನು ನಿಮ್ಮನ್ನು ಪತಿಯನ್ನಾಗಿಸಿಕೊಳ್ಳುವೆನು. ರಾಜನೇ, ತಾವು ರಾಜಾಧಿರಾಜರಾಗಿರುವಿರಿ. ನನ್ನ ಪ್ರತಿಜ್ಞೆಯನ್ನು ಕೇಳಿರಿ, ಮತ್ತೆ ನಾನು ನಿಮ್ಮನ್ನು ಸ್ವೀಕರಿಸುವೆನು. ರಾಜನೇ, ನಾನು ಮಾಡಿದ್ದು ಒಳ್ಳೆಯದಿರಬಹುದು, ಕೆಟ್ಟದಿರಬಹುದು. ಅದನ್ನು ತಡೆಯುವ ಅಧಿಕಾರ ನಿಮಗೆ ಇಲ್ಲ. ನನ್ನಲ್ಲಿ ಅಪ್ರಿಯ ವಚನವನ್ನು ಎಂದೂ ಆಡಬಾರದು. ರಾಜೇಂದ್ರ, ನೀವು ಶ್ರೇಷ್ಠರಾಗಿರುವಿರಿ. ಹೀಗಿದ್ದರೂ ನೀವು ನನ್ನ ಮಾತನ್ನು ತಿರಸ್ಕರಿಸಿದಾಗಲೇ ನಾನು ನಿಮ್ಮನ್ನು ಬಿಟ್ಟು ಬೇಕಾದಲ್ಲಿಗೆ ಹೊರಟು ಹೋಗುವೆನು. ವಸುಗಳು ಹುಟ್ಟುವ ಮಾತನ್ನು ಗಂಗೆಯು ಒಪ್ಪಿಕೊಂಡಿದ್ದಳು.
ಹಾಗೂ ಮಹಾಭಿಷನ ಹಿಂದಿನ ಪ್ರೇಮವು ಆಕೆಗೆ ಜ್ಞಾಪಕವಿತ್ತು. ಇದೆಲ್ಲವನ್ನು ವಿಚಾರ ಮಾಡಿಯೇ ಗಂಗೆಯು ತನ್ನ ಕಾರ್ಯಕ್ರಮವನ್ನು ರೂಪಿಸಿದ್ದಳು. ರಾಜನು ಇದೆಲ್ಲವೂ ನನಗೆ ಸ್ವೀಕೃತವಾಗಿದೆ ಎಂದು ಹೇಳಿದಾಗ ಗಂಗೆಯು ಶಂತನುವಿನ ಪತ್ನಿಯಾದಳು. ಈ ಪ್ರಕಾರ ಮನುಷ್ಯ ರೂಪದಿಂದ ಪ್ರಕಟಳಾದ ಗಂಗೆಯೊಂದಿಗೆ ಶಂತನುವಿನ ವಿವಾಹವಾಯಿತು. ಮತ್ತೆ ಅವಳು ಉತ್ತಮ ವರನ ವಧೂ ಆಗಿ ಸೌಭಾಗ್ಯವತಿ ಗಂಗೆಯು ಅರಮನೆಯಲ್ಲಿ ವಿರಾಜಿಸಿದಳು. ರಾಜನು ಆಕೆಯೊಂದಿಗೆ ಇದ್ದು ಮನೋಹರ ಉಪವನಗಳಲ್ಲಿ ಆನಂದ ಪಡೆಯತೊಡಗಿದನು. ಹೀಗೆ ಅನೇಕ ವರ್ಷಗಳು ಕಳೆದು ಹೋದವು. ಅನಂತರ ರಾಜ ಶಂತನುವಿನ ಸಂಯೋಗದಿಂದ ಕಮಲಲೋಚನೆ ಗಂಗೆಗೆ ಗರ್ಭ ನಿಂತಿತು. ಅವಳಿಂದ ಪುತ್ರನಾಗಿ ವಸುವಿನ ಉತ್ಪತ್ತಿಯಾಯಿತು. ಕ್ಷಣವೇ ಆ ಮಗುವನ್ನು ಗಂಗಾ ಜಲದಲ್ಲಿ ಎಸೆದು ಬಿಟ್ಟಳು. ಎರಡನೆಯ ಮಗುವಿನ ಸ್ಥಿತಿಯು ಹೀಗೆ ಆಯಿತು. ಮೂರನೆಯ, ನಾಲ್ಕನೆಯ, ಐದನೆಯ, ಆರನೆಯ ಮತ್ತು ಏಳನೆಯ ಎಲ್ಲ ಮಕ್ಕಳು ಗಂಗೆಯಿಂದ ಕಾಲವಶರಾದರು. ಆಗ ಶಂತನುವಿಗೆ ಬಹಳ ಚಿಂತೆ ಉಂಟಾಯಿತು. ಈಗ ನಾನೇನು ಮಾಡಲಿ? ನನ್ನ ವಂಶವು ಜಗತ್ತಿನಲ್ಲಿ ಹೇಗೆ ಸ್ಥಿರವಾಗಿರಬಲ್ಲದು? ಈ ಸ್ತ್ರೀಯಾದರೂ ಪಾಪದ ಸಾಕಾರ ಮೂರ್ತಿಯಾಗಿದ್ದಾಳೆ. ಅದರಿಂದಲೇ ಈಕೆಯು 7 ಪುತ್ರರನ್ನು ಕೊಂದು ಹಾಕಿದಳು. ನಾನು ಇವಳನ್ನು ತಡೆದರೆ ನಿಶ್ಚಯವಾಗಿ ನನ್ನನ್ನು ಬಿಟ್ಟು ಹೊರಟು ಹೋಗುವಳು. ಈಗ ಇವಳ ಉದರದಲ್ಲಿ 8ನೆಯ ಗರ್ಭವೂ ಇದೆ. ಈ ಗರ್ಭವು ನನಗೆ ಬಹಳ ಅನುಕೂಲವೆಂದು ಮನಸ್ಸಿಗೆ ತೋರುತ್ತದೆ. ಈಗಲಾದರೂ ನಾನು ತಡೆಯದಿದ್ದರೆ ಈ ಪಾಪಿ ಸ್ತ್ರೀಯು ಖಂಡಿತವಾಗಿ ಅದನ್ನು ನೀರಿಗೆ ಎಸೆಯುವುದು ನಿಶ್ಚಯ. ಭವಿಷ್ಯದಲ್ಲಿ ನನಗೆ ಪುತ್ರನಾಗುವನೋ ಇಲ್ಲವೋ ತಿಳಿಯದು. ಆಗುವುದೆಂದೇ ತಿಳಿದರೂ ಈ ಸ್ತ್ರೀಯು ಅದನ್ನು ರಕ್ಷಿಸುವಳೆಂಬ ನಿಶ್ಚಯವಿಲ್ಲ. ಈ ಪ್ರಕಾರ ಸಂಶಯಗ್ರಸ್ತ ಅವಸ್ಥೆಯು ಇದಿರಾದಾಗ ನಾನು ಏನು ಮಾಡಬೇಕು? ವಂಶದ ರಕ್ಷಣೆಗಾಗಿ ಪ್ರಯತ್ನಿಸುವುದು ನನ್ನ ಪರಮ ಕರ್ತವ್ಯವಾಗಿದೆ ಎಂದು ಯೋಚಿಸತೊಡಗಿದನು. ಅನಂತರ ಗಂಗೆಯ ಉದರದಿಂದ 8ನೆಯವನಾಗಿ ನಿಗೆ ವಶೀಭೂತನಾಗಿ ಮುನಿವರ ವಸಿಷ್ಠರ ನಂದಿನಿ ಗೋವನ್ನು ಕದ್ದಿದ್ದ ಜೌ ಎಂಬ ವಸುವು ಪುತ್ರ ರೂಪದಿಂದ ಹುಟ್ಟಿದನು. ಅವನನ್ನು ನೋಡಿ ರಾಜ ಶಂತನು ಗಂಗೆಯ ಕಾಲಿಗೆ ಬಿದ್ದು ಹೇಳಿದನು, ಸುಂದರಾಂಗಿಯೇ, ನಿನ್ನ ಮುಖಮಂಡಲವು ಪವಿತ್ರ ಮಗುಳ್ನಗೆಯಿಂದ ಅರಳಿರುತ್ತದೆ. ನಾನು ನಿನ್ನ ಸೇವಕನಾಗಿರುವೆನು. ನೀನು ಈ ಮಗುವಿಗೆ ಜೀವನ ದಾನವನ್ನು ಮಾಡುವ ಕೃಪೆ ಮಾಡೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನಾನು ಒಬ್ಬ ಪುತ್ರನನ್ನಾದರೂ ಪಾಲನೆ ಪೋಷಣೆ ಮಾಡುವೆನು. ನೀನು ನನ್ನ 7 ಪುತ್ರರನ್ನು ಕೊಂದು ಹಾಕಿದೆ. ಸುಂದರಿಯೇ, ಈ 8ನೆಯ ಪುತ್ರನನ್ನು ರಕ್ಷಿಸು. ಅದಕ್ಕಾಗಿ ನನ್ನ ತಲೆಯನ್ನು ನಿನ್ನ ಕಾಲುಗಳಲ್ಲಿ ಇಟ್ಟಿರುವೆನು. ಅನುಪಮ ಶೋಭೆಯುಳ್ಳ ಪ್ರಿಯೆ, ನೀನು ಬೇರೆ ಯಾವುದಾದರೂ ವಸ್ತುವನ್ನು ಕೇಳು. ಅದು ಬೇಕಾದರೆ ಎಷ್ಟೇ ದುರ್ಲಭವಾಗಿರಲಿ, ನಾನು ಅದನ್ನು ಈಗಲೇ ಕೊಡಲು ತಯಾರಿದ್ದೇನೆ. ಆದರೆ ನನ್ನ ವಂಶ ಪರಂಪರೆಯನ್ನು ಸುರಕ್ಷಿತವಾಗಿಡುವುದು ನಿನ್ನ ಪರಮ ಕರ್ತವ್ಯವಾಗಿದೆ. ಸಂತಾನಹೀನ ಪುರುಷನಿಗೆ ಗತಿಯಿಲ್ಲ ಮತ್ತು ಅವನು ಸ್ವರ್ಗದಲ್ಲಿಯೂ ಸ್ಥಾನ ಪಡೆಯುವುದಿಲ್ಲ ಎಂದು ವೇದ ಪಾರಂಗದ ವಿದ್ವಾಂಸರು ಹೇಳುತ್ತಾರೆ. ಆದ್ದರಿಂದ ಈ 8ನೆಯ ಪುತ್ರನನ್ನು ರಕ್ಷಿಸಲಿಕ್ಕಾಗಿ ನಾನು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಈ ಪ್ರಕಾರ ರಾಜ ಶಂತನು ಹೇಳಿದಾಗಲೂ ಗಂಗೆಯು ಆ ಬಾಲಕನನ್ನು ಎತ್ತಿಕೊಂಡು ಹೊರಟಳು. ಆಗ ರಾಜನು ಅತ್ಯಂತ ದುಃಖಿಯಾಗಿ ಗಂಗೆಯ ಬಳಿ ಹೇಳಿದನು, ಎಲೈ ಪಾಪಿನಿಯೇ, ನೀನು ಇದೇನು ಮಾಡುತ್ತಿರುವೆ? ನಿನಗೆ ನರಕದ ಭಯವು ಇಲ್ಲವೇನು? ನಿನಗೆ ಇಚ್ಛೆ ಇದ್ದಂತೆ ಇರು ಅಥವಾ ಹೋಗು, ಆದರೆ ನನ್ನ ಮಗು ಮಾತ್ರ ಇಲ್ಲೇ ಇರಲಿ. ನೀನು ವಂಶವನ್ನು ನಾಶ ಮಾಡುವವಳು. ನಿನ್ನಂತಹ ಪತ್ನಿಯಿಂದ ನನಗೇನಾಗಬೇಕಾಗಿದೆ? ರಾಜ ಶಂತನು ಹೀಗೆ ಹೇಳಿದಾಗ ಗಂಗೆಯು ರಾಜನಲ್ಲಿ ನುಡಿದಳು, ರಾಜನೇ, ಈ ಬಾಲಕನನ್ನು ಜೀವಿತವಾಗಿಸಲು ನನಗೂ ಇಚ್ಛೆಯಿದೆ. ಆದರೆ ನೀವು ನಿಮ್ಮ ಪ್ರತಿಜ್ಞೆಯನ್ನು ಮುರಿದಿರುವಿರಿ. ಆದ್ದರಿಂದ ಇನ್ನು ನಾನು ಇಲ್ಲಿ ಇರಲಾರೆನು. ನಾನು ಗಂಗೆಯಾಗಿರುವೆ ಎಂಬುದನ್ನು ನೀವು ನಿಶ್ಚಯವಾಗಿ ತಿಳಿಯಿರಿ. ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೆ. ಬಹಳ ಹಿಂದೆ ಮಹಾನುಭಾವರಾದ ವಸಿಷ್ಠರು ವಸುಗಳಿಗೆ ನೀವೆಲ್ಲರೂ ಮನುಷ್ಯರಾಗಿ ಹುಟ್ಟಿ ಎಂದು ಶಪಿಸಿದ್ದರು. ಇದರಿಂದ ಬಡಪಾಯಿ ವಸುಗಳು ಚಿಂತೆಯಿಂದ ಗಾಬರಿಗೊಂಡರು. ನಾನು ಅಲ್ಲೇ ಉಪಸ್ಥಿತಳಾಗಿದ್ದೆ. ನನ್ನನ್ನು ನೋಡಿ ಅವರು, ಪಾಪರಹಿತೆಯೇ, ನೀನು ನಮ್ಮ ತಾಯಿಯಾಗುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದ್ದರು. ಮಹಾರಾಜ, ಆಗ ನಾನು ವಸುಗಳಿಗೆ ಆಶ್ವಾಸನೆ ನೀಡಿದ್ದೆ. ಅದಕ್ಕಾಗಿ ನಿಮ್ಮ ಪತ್ನಿಯಾದೆ. ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿರುವುದು.
ಅವರೇ 7 ವಸುಗಳು ನನ್ನ ಪುತ್ರರಾಗಿದ್ದರು. ಈಗ ಋಷಿಯ ಶಾಪದಿಂದ ಅವರ ವಿಮೋಚನೆಯಾಯಿತು. ಈ ಓರ್ವ ವಸುವು ಕೆಲವು ಸಮಯದವರೆಗೆ ನಿಮ್ಮ ಪುತ್ರನಾಗಿ ಉಳಿಯುವನು. ರಾಜನೇ, ನಾನು ಇವನನ್ನು ಕೊಡುವೆನು. ನೀವು ನನ್ನ ಪುತ್ರನೆಂದು ಇವನನ್ನು ಸ್ವೀಕರಿಸಿರಿ. ಇವನನ್ನು ದಿವ್ಯ ಪುರುಷ ವಸು ಎಂದು ತಿಳಿದು ಪುತ್ರ ಸುಖವನ್ನು ಅನುಭವಿಸಿರಿ. ಮಹಾನುಭಾವನೆ, ಗಾಂಗೇಯ ಎಂಬ ಹೆಸರಿನಿಂದ ವಿಖ್ಯಾತವಾಗುವ ಈ ಬಾಲಕನು ಎಲ್ಲರಿಗಿಂತ ಬಲಿಷ್ಠನಾಗುವನು. ಇಂದು ನಾನು ನಿಮ್ಮನ್ನು ಪತಿಯನ್ನಾಗಿಸಿಕೊಂಡ ಸ್ಥಾನಕ್ಕೆ ಇವನನ್ನು ಕರೆದುಕೊಂಡು ಹೋಗುವೆನು. ಪಾಲನೆ ಪೋಷಣೆಯಿಂದ ಇವನು ದೊಡ್ಡವನಾದಾಗ ಮರಳಿಸುವೆನು. ಏಕೆಂದರೆ ರಾಜನೇ, ತಾಯಿ ಇಲ್ಲದೆ ಮಗುವು ಬದುಕಿರುವುದು, ಸುಖಿಯಾಗಿರುವುದು ಅಸಂಭವವೇ ಆಗಿದೆ. ಈ ಪ್ರಕಾರ ಹೇಳಿ ಮಗುವನ್ನು ಕರೆದುಕೊಂಡು ಗಂಗೆಯು ಅಂತರ್ಧಾನಳಾದಳು. ರಾಜ ಶಂತನು ತನ್ನ ಅರಮನೆಯಲ್ಲೇ ಇದ್ದುಕೊಂಡನು. ಅವನ ದುಃಖಕ್ಕೆ ಎಲ್ಲೆಯೇ ಇರಲಿಲ್ಲ. ಪತ್ನಿ ಮತ್ತು ವಿಚಿತ್ರ ಬಾಲಕನ ಸಂಯೋಗದಿಂದ ಉಂಟಾದ ದುಃಖವು ಅವನನ್ನು ತೀವ್ರವಾಗಿ ಬಾಧಿಸತೊಡಗಿತು. ಅವನು ರಾಜ್ಯವನ್ನೇನೋ ಆಳುತ್ತಿದ್ದನು. ಆದರೆ ಅವನ ಮನಸ್ಸಿನ ಮೇಲೆ ಚಿಂತೆಯ ಕರಿಮೋಡಗಳು ಆವರಿಸಿದ್ದವು. ಹೀಗೆ ಕೆಲವು ಸಮಯ ಕಳೆಯಿತು. ಒಮ್ಮೆ ರಾಜ ಶಂತನು ಬೇಟೆಯಾಡಲು ಹೋದನು. ಅವನು ನಿಧಾನವಾಗಿ ಗಂಗೆಯ ತೀರಕ್ಕೆ ಬಂದನು. ಆಗ ಮಹಾರಾಜ ಶಂತನು ನೋಡಿದನು, ನದಿಯಲ್ಲಿ ನೀರು ಬಹಳ ಕಡಿಮೆಯಾಗಿತ್ತು. ಇದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿ ಗಂಗಾ ತೀರದಲ್ಲಿ ಆಡುತ್ತಿದ್ದ ಒಬ್ಬ ಕುಮಾರನು ಅವನಿಗೆ ಕಂಡು ಬಂದನು. ಆ ಬಾಲಕನು ವಿಶಾಲವಾದ ಧನುಸ್ಸಿಗೆ ಬಾಣಗಳನ್ನು ಹೂಡಿ ನದಿಯ ನೀರನ್ನು ತಡೆದು ಬಿಟ್ಟಿದ್ದನು. ಇದೇ ಅವನ ಕ್ರೀಡೆಯಾಗಿತ್ತು. ಆ ಬಾಲಕನನ್ನು ನೋಡಿ ರಾಜ ಶಂತನು ಬಹಳ ಆಶ್ಚರ್ಯಗೊಂಡನು. ಅವನಿಗೆ ಯಾವುದೇ ವಾಸ್ತವಿಕ ರಹಸ್ಯವೂ ತಿಳಿಯದೆ ಹೋಯಿತು. ಈ ಪುತ್ರನು ನನ್ನವನೋ ಅಥವಾ ಅಲ್ಲವೋ ಈ ವಿಚಾರವು ಅವನ ಮನಸ್ಸಿಗೆ ಹೊಳೆಯಲೇ ಇಲ್ಲ. ಆ ಬಾಲಕನ ಕಾರ್ಯವು ಲೌಕಿಕವಾಗಿತ್ತು. ಬಾಣಗಳನ್ನು ಪ್ರಯೋಗಿಸುವ ಅವನ ಕೈಚಳಕ ಅಗಾಧವಾಗಿತ್ತು. ಅದನ್ನು ನೋಡಿ ರಾಜ ಶಂತನು ಆಶ್ಚರ್ಯಗೊಂಡನು. ಅನಂತರ ಅವನು ಬಾಲಕನಲ್ಲಿ ಕೇಳಿದನು, ಎಲೈ ಶುದ್ಧಾಚಾರಿ ಬಾಲಕನೇ, ನೀನು ಯಾರ ಪುತ್ರನಾಗಿರುವೆ? ಅವನು ಬಾಣಗಳನ್ನು ಬಿಡುವುದರಲ್ಲಿ ತನ್ಮಯವಾಗಿದ್ದನು. ಆದ್ದರಿಂದ ಅವನು ಏನನ್ನೂ ಉತ್ತರಿಸಲಿಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಅವನು ಕಣ್ಮರೆಯಾದನು. ಆಗ ರಾಜ ಶಂತನು ಚಿಂತೆಯಿಂದ ಗಾಬರಿಗೊಂಡನು. ಈ ಬಾಲಕನು ಎಲ್ಲಿಯಾದರೂ ನನ್ನ ಪುತ್ರನೇ ಆಗಿರಲಿಕ್ಕಿಲ್ಲವಲ್ಲ. ಆದರೆ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಎಂದು ಯೋಚಿಸಿದನು. ಬಳಿಕ ಅವನು ಸುಧಾರಿಸಿಕೊಂಡು ಅಲ್ಲೇ ಕುಳಿತುಕೊಂಡು ಗಂಗೆಯನ್ನು ಸ್ತುತಿಸಲು ಪ್ರಾರಂಭಿಸಿದನು. ಆಗ ಗಂಗೆಯು ಮೊದಲಿದ್ದಂತೆ ಸುಂದರ ರೂಪದಿಂದ ಅಲ್ಲಿ ಪ್ರಕಟಳಾದಳು. ಆಕೆಯ ಸರ್ವಾಂಗವು ಸೌಂದರ್ಯದಿಂದ ಪರಿಪೂರ್ಣವಾಗಿತ್ತು. ಆಕೆಯನ್ನು ನೋಡಿ ರಾಜ ಶಂತನು ಹೇಳಿದನು. ರಾಜ ಶಂತನು ಕೇಳುತ್ತಾನೆ, ಗಂಗೆಯೇ, ಈಗ ಅಡಗಿಕೊಂಡಿರುವ ಈ ಬಾಲಕನು ಯಾರು? ಅವನನ್ನು ತೋರಿಸುವ ಕೃಪೆ ಮಾಡು. ಗಂಗೆಯು ಹೇಳಿದಳು, ರಾಜೇಂದ್ರನೇ, ಇವನು ನಿಮ್ಮ ಪುತ್ರನಾಗಿರುವನು. ಇಷ್ಟರವರೆಗೆ ಇವನನ್ನು ನಾನು ರಕ್ಷಿಸಿದೆ. ಇವನು 8ನೆಯ ವಸು ಆಗಿರುವನು. ನಾನು ಈಗ ಇವನನ್ನು ನಿಮ್ಮ ಕೈಗೆ ಒಪ್ಪಿಸುವೆನು. ಈ ಮಹಾತಪಸ್ವಿ ಬಾಲಕನು ಗಾಂಗೇಯ ಎಂಬ ಹೆಸರಿನಿಂದ ವಿಖ್ಯಾತನಾಗುವನು. ತನ್ನ ವ್ರತದಲ್ಲಿ ನಿಶ್ಚಲವಾಗಿರುವ ಈ ನಿಮ್ಮ ಪುತ್ರನು ಕುಲದ ಕೀರ್ತಿಯನ್ನು ವಿಸ್ತರಿಸುವನು. ವಸಿಷ್ಠರ ಪವಿತ್ರ ಆಶ್ರಮದಲ್ಲಿ ಇರಿಸಿ ನಾನು ನಿನ್ನ ಈ ಬಾಲಕನಿಗೆ ಸಮಸ್ತ ವೇದಾಂಗ ಸಹಿತ ಧನುರ್ವೇದವನ್ನು ಅಧ್ಯಯನ ಮಾಡಿಸಿರುವೆನು. ಇವನಿಗೆ ಸಂಪೂರ್ಣ ವಿದ್ಯೆಗಳ ಪೂರ್ಣ ಅರಿವು ಉಂಟಾಗಿದೆ. ಸಮಸ್ತ ಅರ್ಥಗಳ ವಿವೇಚನೆಯಲ್ಲಿ ಇವನು ಬಹಳ ನಿಪುಣನಾಗಿರುವನು. ಇವನು ಪರಮ ಪವಿತ್ರ ಬಾಲಕನಾಗಿರುವನು. ವಸಿಷ್ಠರು ತಿಳಿಯುವುದೆಲ್ಲವನ್ನು ಈ ನಿನ್ನ ಪುತ್ರನು ತಿಳಿದಿರುವನು. ರಾಜನೇ, ನೀವು ಪ್ರಸಿದ್ಧ ನರೇಶರಾಗಿರುವಿರಿ. ಈ ಬಾಲಕನನ್ನು ಪಡೆದು ಆನಂದವನ್ನು ಅನುಭವಿಸಿರಿ. ಹೀಗೆ ಹೇಳಿ ಗಂಗೆಯು ಆ ಬಾಲಕನನ್ನು ರಾಜ ಶಂತನುವಿಗೆ ಒಪ್ಪಿಸಿದಳು. ಹಾಗೂ ಆಕೆಯು ಅಂತರ್ಧಾನಳಾದಳು. ರಾಜನ ಮುಖಮಂಡಲವು ಸಂತೋಷದಿಂದ ಅರಳಿತು. ಅವನು ಅಸೀಮ ಸುಖವನ್ನು ಅನುಭವಿಸತೊಡಗಿದನು. ಅವನು ಪುತ್ರನನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಶಿರವನ್ನು ಆಘ್ರಾಣಿಸಿದನು. ಮತ್ತೆ ರಥದಲ್ಲಿ ಕುಳ್ಳಿರಿಸಿಕೊಂಡು ನಗರಕ್ಕೆ ಹೊರಟನು. ಹಸ್ತಿನಾಪುರಿಗೆ ಹೋಗಿ ಮಹಾರಾಜ ಶಂತನು ದೊಡ್ಡ ಉತ್ಸವವನ್ನು ಆಚರಿಸಿದನು.
ಜ್ಯೋತಿಷಿ ಪಂಡಿತರನ್ನು ಕರೆಸಿ ಅವರಲ್ಲಿ ಕೇಳಿ ಯುವರಾಜ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವನ್ನು ಇರಿಸಿದನು. ಸಮಸ್ತ ಪ್ರಜೆಗಳನ್ನು ಪ್ರವೀಣ ಮಂತ್ರಿಗಳನ್ನು ಆಮಂತ್ರಿಸಿದನು. ಎಲ್ಲರ ಉಪಸ್ಥಿತಿಯಲ್ಲಿ ರಾಜ ಶಂತನು ಗಂಗಾನಂದನ ದೇವವ್ರತನಿಗೆ ಯುವರಾಜ್ಯ ಪಟ್ಟಾಭಿಷೇಕ ಮಾಡಿದನು. ಸರ್ವಗುಣ ಸಂಪನ್ನ ಪುತ್ರನನ್ನು ಉತ್ತರಾಧಿಕಾರಿಯಾಗಿಸಿ ಆ ಧರ್ಮಾತ್ಮ ನರೇಶನಿಗೆ ಅಪಾರ ಸುಖವಾಯಿತು. ಈಗ ಗಂಗೆಯು ಅವನ ಚಿತ್ತದಿಂದ ದೂರವಾದಳು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ಭೀಷ್ಮರ ಜನ್ಮ ಮತ್ತು ಗಂಗೆಯು ಮನುಷ್ಯಳಾಗಲು ಇರುವ ಕಾರಣಗಳೆಲ್ಲವನ್ನು ನಾನು ನಿಮಗೆ ತಿಳಿಸಿದೆ. ವಸುಗಳ ಶಾಪದಿಂದಲೇ ಈ ಘಟನೆ ಘಟಿಸಿತು. ಗಂಗೆಯು ಮನುಷ್ಯಳಾದ ವಸುಗಳು ಹುಟ್ಟುವ ಈ ಪಾವನ ಪ್ರಸಂಗವನ್ನು ಕೇಳುವ ಮನುಷ್ಯನು ಅಖಿಲ ಪಾಪಗಳಿಂದ ಮುಕ್ತನಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಮುನಿವರಿಯರೇ, ಈ ಉಪಾಖ್ಯಾನವು ಪರಮ ಪವಿತ್ರವೂ ಮಂಗಲಮಯವೂ ವೈದಿಕ ಸಿದ್ಧಾಂತಗಳಿಂದ ಸಂಪನ್ನವೂ ಆಗಿದೆ. ವ್ಯಾಸರ ಮುಖಾರವಿಂದದಿಂದ ನಾನು ಕೇಳಿದಂತೆಯೇ ಸರಿಯಾಗಿ ಹಾಗೆಯೇ ನಿಮಗೆ ತಿಳಿಸಿರುವೆನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.